ನಮ್ಮ ಜೊತೆ ಇತಿಹಾಸ ತಜ್ಞರು ಇದ್ದಾರೆ, ಅವರನ್ನು ಮಾತನಾಡಿಸೋಣ. ಸರ್, ಇಲ್ಲಿ ಸುಮಾರು ಒಂದು 15 ವೀರಗಳನ್ನು ನಾವು ನೋಡಿದ್ದೀವಿ. ಒಂದೊಂದು ಕಲ್ಲುಗಳು ಕೂಡ ಒಂದೊಂದು ಇತಿಹಾಸಗಳನ್ನು ಹೇಳ್ತಾ ಇದ್ದಾವೆ. ಏನು ಇವತ್ತು ಈ ಒಂದು ಕಲ್ಲಿನ ಹೇಳಿದ್ರಿ, ಭೂಲೋಕ, ಮಧ್ಯಲೋಕ, ದೇವಲೋಕ ಅಂತಾನೆ, ಏನಿದು ವಿಶೇಷ ಅಂತ ಸರ್? ರಾಷ್ಟ್ರಕೂಟರ ಕಾಲದಲ್ಲಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ನಡೀತಕ್ಕಂಥ ಯುದ್ಧಗಳ ಮಾಹಿತಿಯನ್ನು ನಾವು ಈ ವೀರಗಲ್ಲುಗಳಲ್ಲಿ ನೋಡ್ತೀವಿ. ಅಂದರೆ ಪ್ರತಿಯೊಂದು ಅರಸು ಮಣಿತನದ ಕಾಲದಲ್ಲಿ ಸಾಮಾನ್ಯವಾದಂಥ ಪರಸ್ಪರ ಅರಸು ಮಣಿತನಗಳ ಮಧ್ಯದಲ್ಲಿ ನಡೀತಕ್ಕಂಥ ಯುದ್ಧಗಳನ್ನು ನಾವು ಸಾಮಾನ್ಯ ಯುದ್ಧಗಳಂತೇಳಿ ಹೇಳ್ತೀವಿ. ಆದರೆ ಕೆಲವು ಸಂದರ್ಭಗಳಲ್ಲಿ ರಾಜಧಾನಿಯ ಎಲ್ಲಿರ್ತಕ್ಕಂಥ ಕೋಟೆ ಮೇಲೆ ದಾಳಿಗಳು ನಡೀತಿದ್ವು, ಅವನು ಕೋಟೆ ಕಾಳಗ ಅಂತೇಳಿ ಕರಿತೀವಿ. ಅಂಥ ಅನೇಕ ವಿಚಾರಗಳನ್ನು ಈ ವೀರಗಲ್ಲುಗಳ ಶಿಲ್ಪ ಪಟ್ಟಿಕೆಗಳಲ್ಲಿ ನಾವು ಕಾಣ್ತೀವಿ. ಸಾಮಾನ್ಯವಾಗಿ ರಾಷ್ಟ್ರಕೂಟರ ಕಾಲದ ಈ ವೀರಗಲ್ಲುಗಳು ಲಕ್ಷಣಗಳಂದ್ರೆ, ಮೇಲಿನ ಪಟ್ಟಿಕೆಯಲ್ಲಿ ವೀರನನ್ನು ದೇವರ ರೂಪದಲ್ಲಿ ತೋರಿಸ್ತಕ್ಕಂಥದ್ದು. ಮುಂದೆ ಕಲ್ಯಾಣದ ಚಾಲುಕ್ಯರ ಕಾಲದಿಂದ ಈ ರೀತಿ ಇರೋದಿಲ್ಲ. ಮರಣ ಹೊಂದಿರತಕ್ಕಂಥ ವೀರ ದೇವರ ಸನ್ನಿಧಿಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಈ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲಾವಧಿಯ ವೀರಗಲ್ಲುಗಳಲ್ಲಿ ಈತನನ್ನೇ ದೇವರ ಒಂದು ಸ್ಥಾನಮಾನವನ್ನು ಪಡಿತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಒಟ್ಟಾರೆ ಈ ವೀರಗಲ್ಲುಗಳು ಈ ಗದಗ ಜಿಲ್ಲೆಯಲ್ಲಿ ಈ ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ ಯಾವುದ್ಯಾವುದೋ ಒಂದು ಸಂದರ್ಭಗಳಲ್ಲಿ, ಅಂದ್ರೆ ಊರಳಿವು, ಊರಿನ ಮೇಲೆ ಶತ್ರುಗಳು ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಪೆನ್ ಬುಯಲ್ ಅಂದ್ರೆ ಒಂದು ಊರಿನ ಮೇಲೆ ಶತ್ರುಗಳು ದಾಳಿ ಮಾಡಿ ಅಲ್ಲಿಯ ಸ್ತ್ರೀಯರನ್ನು ಅಪಹರಣ ಮಾಡುವ ಸಂದರ್ಭದಲ್ಲಿ, ಆಮೇಲೆ ಇನ್ನೊಂದು ತುರುಗೋಳ್, ಈಗ ನಾವು ಲಕ್ಕುಂಡಿಯಲ್ಲಿ ರಾಷ್ಟ್ರಕೂಟರ ಕಾಲದ ವೀರಗಲ್ಲನ್ನು ಏನು ಗಮನಿಸ್ತೀವಿ, ಅದು ತುರುಗೋಳ್ ವೀರಗಲ್ಲು. ಹಾಗಾಗಿ ಸಾಮಾನ್ಯವಾಗಿ ಈ ಕಾಲದಲ್ಲಿ ಇಲ್ಲಿನೂ ಕೂಡ ಯುದ್ಧಗಳ ನಡೀತಾ ಇದ್ದವು. ಕೆಲವು ಊರುಗಳನ್ನು ದೋಸ್ತಿದ್ರು, ಗೋವುಗಳನ್ನು ದೋಸ್ತಿದ್ರು, ಅಲ್ಲಿ ದೇವಾಲಯಗಳನ್ನು ನಾಶನನ್ನು ಕೂಡ ಮಾಡ್ತಾ ಇದ್ದರು. ಕೆಲವು ಸಂದರ್ಭಗಳಲ್ಲಿ ಯುದ್ಧ ಅತಿ ಘನಘೋರಕ್ಕೆ ಮುಟ್ಟಿದಾಗ ಆ ಸಂದರ್ಭದಲ್ಲಿ ದೇವಾಲಯಗಳನ್ನು ಕೂಡ ನಾಶ ಆಗ್ತಾ ಇದ್ದವು. ಹಾಗಾಗಿ ಈ ಪರಿಸರದಲ್ಲಿ ಸಿಕ್ಕಿರ್ತಕ್ಕಂಥ ಸುಮಾರು 15 ಅತಿ ಮಹತ್ವದ್ದು ನನಗೆ ಈ ವೀರಗಲ್ಲುಗಳನ್ನು ಗಮನಿಸಿದರೆ, ಕರ್ನಾಟಕದಲ್ಲಿನೇ ರಾಷ್ಟ್ರಕೂಟರ ಕಾಲಾವಧಿಯ ವೀರಗಲ್ಲುಗಳನ್ನು ಮತ್ತು ವೀರ ಪರಂಪರೆಯನ್ನು ಅಧ್ಯಯನ ಮಾಡಲಿಕ್ಕೆ ತುಂಬ ಉಪಯುಕ್ತ ಆದಂಥ ವೀರಗಲ್ಲುಗಳು ಅಂಥೇಳಿ ಹೇಳ್ಬೋದು. ಇದಿಷ್ಟು ಇತಿಹಾಸ ತಜ್ಞರಾದ ಅಪ್ಪಣ್ಣ ಹಂಜಿಯವರ ಮಾತು. ಒಂದೊಂದು ಏನು ಸುಮಾರು 15 ವೀರಗಳು ಅದಾವ. ಒಂದೊಂದು ವೀರಗಲ್ಲು ಕೂಡ ಒಂದೊಂದು ಕಥೆಗಳನ್ನು ಹೇಳ್ತೇವೆ. ಅಂದಿನ ಕಾಲದಲ್ಲಿ ವೀರ ಮರಣ ಹೊಂದದಂಥ ದಂಡನಾಯಕರಾಗಬೇಕು, ಸೇನಾಧಿಪತಿಯಾಗಬೇಕು, ಅವರಿಗೆ ದೇವಲೋಕದಲ್ಲಿ ದೇವರ ಸ್ಥಾನಮಾನ ಸಿಗ್ತಿತ್ತು ಅನ್ನೋದು ಒಂದೊಂದು ವೀರಗಲ್ಲು ಕೂಡ ಸಾರಿ ಹೇಳ್ತವೆ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ್.